ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಗಣೇಶನ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇನೇ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಚಬ್ಬಿ ಗಣೇಶ ಬಂದು ಹುಬ್ಳಿಯಲ್ಲಿ ಬರುತ್ತೆ. ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಗಣೇಶನ ಪೂಜೆ ಎಲ್ಲ ಮುಗಿಸ್ಕೊಂಡು ವಿಸರ್ಜನೆ ಮಾಡಿಕೊಂಡು ನಾವು ಚಬ್ಬಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ನೆಕ್ಸ್ಟ್ ಡೇನೇ ನಾವು ಚಬ್ಬಿಗೆ ಹೋಗ್ತಾ ಇದ್ದೀವಿ. ಇದು ಬಂದು ನೆಕ್ಸ್ಟ್ ಮಾರ್ನಿಂಗ್ ಸಂಡೇ ನಾವು ಚಬ್ಬಿಗೆ ಹೋದ್ವಿ. ಟ್ರೈನಲ್ಲೇ ಹೋಗಿದ್ದು. ಚಬ್ಬಿ ಗಣೇಶ ಬಂದು ಫುಲ್ಲು ಫೇಮಸ್ಸು. ಚಬ್ಬಿಗೆ ಒಂದೇ ಸರಿ ಬಂದು ಹೋಗಿ ನೋಡ್ಕೊಂಬಂದಿದ್ದೀವಿ ಅನ್ನೋಂಗಿಲ್ಲ. 3 ಟೈಮ್ಸ್ ಕಂಪಲ್ಸರಿ ಬರಲೇಬೇಕು. ಇಲ್ಲಿನ ಜನ ಹೇಳ್ತಾರೆ 3 ಟೈಮ್ಸ್ ಬರಲೇಬೇಕು ಅಂತೇಳಿ. ಈ ಗಣೇಶನ ಕುಲಕರ್ಣಿ ವಂಶದವರೇ ಇಡ್ತಾರೆ. ಕೆಂಪು ಗಣೇಶನ ಯಾಕೆ ಇಡ್ತಾರೆ ಅಂತಂದರೆ 1827ರಲ್ಲಿ ಕೃಷ್ಣೇಂದ್ರ ಅನ್ನೋ ಗುರುಜಿಗಳು ಕುಲಕರ್ಣಿ ವಂಶದವ್ರಿಗೆ ಮಕ್ಕಳು ಆಗಿರೋಂಗಿಲ್ಲ. ಆದ ಕಾರಣ ಅವ್ರು ಹೇಳ್ತಾರೆ, ಕೆಂಪು ಗಣೇಶನಿಟ್ಟು ನೀವು ಸಾರ್ವಜನಿಕವಾಗಿ ಪೂಜೆ ಮಾಡಿದ್ರಿ ಅಂತಂದರೆ ನಿಮಗೆಲ್ಲ ಒಳ್ಳೆಯದಾಗುತ್ತೆ, ನಿಮಗೆ ಮಕ್ಕಳಾಗ್ತವೆ ಅಂತ ಹೇಳ್ತಾರೆ. ಆವಾಗಿನಿಂದ ಕುಲಕರ್ಣಿ ವಂಶದವರು ಗಣೇಶನ ಇಟ್ಕೊಂಡು ಬಂದಿದ್ದಾರೆ. ಕೆಂಪು ಗಣೇಶ ಅಂದರೆ ಇಷ್ಟಾರ್ಥ ಈಡೇರಿಸುವ ಗಣೇಶ, ವರಸಿದ್ಧಿ ವಿನಾಯಕ ಅಂತೇಳಿ ಆವಾಗಿನಿಂದನೇ ಪೂಜೆ ಮಾಡ್ಕೊಂಬರ್ತಾರೆ. ಇವರು ಸಾರ್ವಜನಿಕವಾಗಿ ಪೂಜೆ ಮಾಡೋದ್ರಿಂದ ಎಲ್ಲರೂ ಕೂಡ ಬಂದು ಪೂಜೆಗೆ ಪಾಲ್ಗೊಳ್ತಾರೆ. ಇವಾಗಂತೂ ಫುಲ್ ರಶ್ ಆಗ್ತಿದೆ. ಯಾಕಂತಂದರೆ 8 ಇಯರ್ಸ್ ಬ್ಯಾಕ್ ಒಂದ್ಸರಿ ಹೋಗಿದ್ದೆ ನಾನು ಚಬ್ಬಿಗೆ. ಅವಾಗ ಇಷ್ಟೊಂದು ರಶ್ ಇದ್ದಿದ್ದಿಲ್ಲ. ಬಟ್ ಇವಾಗ ಮಾತ್ರ ತುಂಬ ರಶ್ ಆಗಿದೆ. ಅಂದರೆ ಎಲ್ಲರ ಇಷ್ಟಾರ್ಥವನ್ನು ಈಡೇರಿಸಿದ್ದಾನೆ ಆ ವಿನಾಯಕ ಅಂತಲೇ ಅನ್ಕೋಬೋದು. ನಾವೆಲ್ಲ ಟಿಫನ್ನು ಟೀ ಎಲ್ಲ ಮುಗಿಸ್ಕೊಂಡು ನಾವು ಚಬ್ಬಿಗೆ ಹೋದ್ವಿ. ಚಬ್ಬಿಗೆ ಡೈರೆಕ್ಟಾಗಿ ಬಸ್ ಬಿಟ್ಟಿದ್ರು ಹಳೆ ಬಸ್ ಸ್ಟ್ಯಾಂಡಿಂದ ಡೈರೆಕ್ಟಾಗಿ ಚಬ್ಬಿಗೆ ಬಸ್ ಭಾಳ ಫುಲ್ಲು ರಶ್, ಹೇಳೋಕ್ಕಾಗಲ್ಲ ಅಷ್ಟೊಂದು ರಶ್ಶು. ತುಂಬಾ ರಶ್ ಇತ್ತು. ಬಿಸಿಲು, ಗಾಳಿ, ಮಳೆ ಏನು ಲೆಕ್ಕ ಮಾಡದೇನೆ ಜನ ಗಣೇಶನ ನೋಡೋಕ್ಕೆ ಹರಿದು ಬರ್ತಾನೆ ಇದ್ದರು. ಇಲ್ಲಿ ನೋಡಿ, ನಮ್ಮ ಮಗಳಂತೂ ಫುಲ್ಲು ಟಯರ್ಡು. ನನಗಂತೂ ಫುಲ್ ಖುಷಿ ಆಯಿತು. ನನ್ನ ಫ್ಯಾಮ್ಲಿ ಜೊತೆಗೆ ನಾನು ಮತ್ತೆ ಗಣೇಶನ ದರ್ಶನ ಮಾಡೋದಕ್ಕೆ, ಅದು ನನ್ನ ಪುಟ್ಟ ಬೇಬಿ ಜೊತೆಗೆ ನಾನು ಮತ್ತೆ ಗಣೇಶನ ದರ್ಶನ ಮಾಡೋದಕ್ಕೆ ತುಂಬ ಖುಷಿ ಆಯಿತು. ನೋಡಿ, ನಾವು ಫೈನಲಿ ಗಣೇಶನ ನೋಡೋಕೆ ಹೋಗ್ತಾ ಇದ್ದೀವಿ. ಫುಲ್ಲು ರಶ್ ಇತ್ತು, ಕ್ಯೂ ಅಂತೂ ಫುಲ್ ಇತ್ತು. ನೋಡಿ, ಕೆಂಪು ಗಣೇಶ ಕ್ಯೂ ಜಾಸ್ತಿ ಇರೋ ಕಾರಣ ಕೆಲವರು ವಿಂಡೋದಲ್ಲೇ ನೋಡಿಕೊಂಡು ಗಣೇಶನ ನೋಡ್ಕೊಂಡು ಹೋದರು. ನನಗಂತೂ ಫುಲ್ ಖುಷಿ ಆಯಿತು. ನೆಕ್ಸ್ಟ್ ಇಯರ್ ನೀವು ಫ್ರೀ ಇದ್ದಾಗ ಬಂದು ಭೇಟಿ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ವರಸಿದ್ಧಿ ವಿನಾಯಕ ಒಳ್ಳೇದು ಮಾಡಲಿ, ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಲಿ. ಥ್ಯಾಂಕ್ ಯು ಸೋ ಮಚ್.